ಮತದಾರರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಎಸ್ಐಆರ್ 2026ರ ಅಂಗವಾಗಿ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಿಡ್ಲಘಟ್ಟದಲ್ಲಿ ಸೋಮವಾರ ಸ್ವೀಪ್ ಸಮಿತಿ ವತಿಯಿಂದ ಬೃಹತ್ ಮತದಾರರ ಜಾಗೃತಿ ಜಾಥಾ ಹಾಗೂ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನಗರದ ತಾಲೂಕು ಕಚೇರಿಯಿಂದ ಶುರುವಾದ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ನೆಹರು ಕ್ರೀಡಾಂಗಣ ತಲುಪಿತು. ಜಾಥಾದಲ್ಲಿ ಅಧಿಕಾರಿಗಳು, ಬಿಎಲ್ಒಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಮತದಾನದ ಮಹತ್ವ ಸಾರುವ ಘೋಷಣೆಗಳನ್ನು ಕೂಗಿ ಜಾಗೃತಿ ಮೂಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ತಹಶೀಲ್ದಾರ್ ಗಗನ ಸಿಂಧು, 18 ವರ್ಷ ಪೂರೈಸಿದ ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ಹೊಸ ಸೇರ್ಪಡೆ, ತಿದ್ದುಪಡಿ ಹಾಗೂ ವಿಳಾಸ ಬದಲಾವಣೆ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ನಿಗದಿತ ಅವಧಿಯಲ್ಲಿ ಸಲ್ಲಿಸಿ ಬಿಎಲ್ಒಗಳಿಗೆ ಸಹಕರಿಸಬೇಕು. ಎಸ್ಐಆರ್ ಪ್ರಕ್ರಿಯೆ ಯಶಸ್ವಿಯಾಗಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ. ಮತದಾನದ ಹಕ್ಕು ಉಳಿಸಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. 2002 ಅಲ್ಲಿ ಅವರು ಎಲ್ಲಿ ವೋಟ್ ಮಾಡ್ತಿದ್ರು, ಅವ್ರದ್ದು 2002 ಎಲೆಕ್ಟೋರಲ್ ರೋಲ್ ಎಲ್ಲಿತ್ತು ಅಂತ ಹೇಳಿ ಆ ಡೀಟೇಲ್ಸ್ ಪ್ರಕಾರ ಅವ್ರದ್ದು ಏನಿದೆ ಈ ಸಲಕ್ಕೆ ಮ್ಯಾಪಿಂಗ್ ಅನ್ನು ಮಾಡ್ತೀವಿ. ಅದೇ ತರ ಎನ್ಯುಮರೇಷನ್ ಫಾರ್ಮ್ ನಾನು ಫಿಲ್ ಮಾಡ್ತೀವಿ. ಬಿಎಲ್ಒಗಳು 3 ಸಲ ಭೇಟಿ ಮಾಡ್ತಾರೆ, 1 ಸಲ 2 ಸಲ ಅಲ್ಲ 3 ಸಲ ಹೋದಾಗಲೆಲ್ಲ ಸ್ಟಿಕ್ಕರ್ ಸರಿ 2000 ನೋಡ್ಕೊಂಡು ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರಿಲ್ಲ ಅಂತ ಮತದಾರರು ಅವ್ರಿಗೆ ಏನು ಸರ್ ಅವರು ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಜ್ಜಿ 2002 ಅಲ್ಲಿ ಎಲ್ಲಿದ್ರು ಅಂತ ಅದು ಮಾಹಿತಿ ಕೊಟ್ಟರೆ ಅಲ್ಲಿಗೆ ಮ್ಯಾಪ್ ಮಾಡಿಸ್ತಾರೆ. ಕೇಸ್ ಬೇರೆ ತಾಲೂಕಿನಲ್ಲಿ ಎಲ್ಲಿದ್ರು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಎಲ್ಲಾದರೂ ಇರಲಿ ಅವರು ಅಲ್ಲಿಂದ AC ನಂಬರ್, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಅಷ್ಟು ಮಾಹಿತಿ ಕೊಟ್ಟರೆ ಅಲ್ಲಿಗೆ ಮ್ಯಾಪ್ ಆಗುತ್ತೆ. ತಂದೆ ತಾಯಿ ಅಜ್ಜ ಅಜ್ಜಿ 4 ಜನಕ್ಕೆ ಅವಕಾಶ ಇರೋದು, ಗಂಡನಿಗೆ ಅವಕಾಶ ಅಥವಾ ಅಜ್ಜಿಗೆ ಅವಕಾಶ. ಮೇಜರ್ ಡಾಕ್ಯುಮೆಂಟ್ಸ್ ಏನು ಅವಾಗ ಏನು ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ಮ್ಯಾಪಿಂಗ್ ಮಾಡಿದಾಗ ಏನು ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ಮ್ಯಾಪಿಂಗ್ ಇಲ್ಲದೆ ಸಮಾಜಕ್ಕೆ ಎಲ್ಲಿ 2002 ಅಲ್ಲಿ ಎಲ್ಲಿ ಇಲ್ಲ ಅಂದರೆ ಆವಾಗ ಅದು ಡಾಕ್ಯುಮೆಂಟ್ಸ್ ಡೀಟೇಲ್ ಆಗಿ ನಾವು ಕೊಟ್ಟಿದ್ದೀವಿ. ಡೇಟ್ ಆಫ್ ಬರ್ತ್ 87ಗಿಂತ ಮುಂಚೆ ಇದ್ದರೆ ಏನು ಕೊಡಬೇಕು, 87ರಿಂದ 2004 ಕೊಡಬೇಕು ಡೇಟ್ ಆಫ್ ಬರ್ತ್, 2004 ನಂತರ ಏನು ಕೊಡಬೇಕಂತ ಸ್ಪಷ್ಟವಾಗಿ ನಾವು ಈಗಾಗಲೇ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಇದೀಗ ಬಂದಿದೆ ವಿಶೇಷ ಸಮಗ್ರ ಪರಿಷ್ಕರಣೆ 2026. ಯಾವುದೇ ಅರ್ಹ ಮತದಾರ ಹೊರಗುಳಿಯಬಾರದು. ಯಾವುದೇ ಅನರ್ಹ ಮತದಾರ ಸೇರ್ಪಡೆ ಆಗಬಾರದು. ದೋಷರಹಿತ ಮತದಾರರ ಪಟ್ಟಿ ಬಲವಾದ ಪ್ರಜಾಪ್ರಭುತ್ವ. ಅರ್ಹತಾ ದಿನಾಂಕ 1 ಅಕ್ಟೋಬರ್ 2026. ಬಿಎಲ್ಒ ಮನೆ ಮನೆ ಭೇಟಿ 30 ಜೂನ್ ನಿಂದ ಜುಲೈ 29 ಜುಲೈ 2026. ಗಣತಿ ನಮೂನೆ ದ್ವಿಪ್ರತಿಯಲ್ಲಿ ವಿತರಣೆ. ಇತ್ತೀಚಿನ ಭಾವಚಿತ್ರವನ್ನು ನವೀಕರಿಸಿಕೊಳ್ಳುವ ಅವಕಾಶ. ಗಣತಿ ನಮೂನೆ ಭರ್ತಿ ಮಾಡಿ ಬಿಎಲ್ಒಗೆ ನೀಡಿ. ಆಗಸ್ಟ್ 5, 2026ರಂದು ಕರಡು ಮತದಾರರ ಪಟ್ಟಿಯ ಪ್ರಕಟಣೆ. ಆಗಸ್ಟ್ 5 ಅಲ್ಲಿಂದ 4 ಸೆಪ್ಟೆಂಬರ್ 2026ರವರೆಗೆ ಕ್ಲೇಮು ಮತ್ತು ಅವಶ್ಯಕ. ಓಕೆ, ಥ್ಯಾಂಕ್ ಯು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ, ನಗರಸಭೆ ಪೌರಾಯುಕ್ತೆ ಅಮೃತ ಜಿ ಗೌಡ, ಸಿಡಿಪಿಒ ವಿದ್ಯಾವಸ್ತ್ರದ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ, ಬಿಎಲ್ಒಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.